ಹೊಸ ವಿದ್ಯುತ್ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಂತ ಬೆಸ್ಕಾಂ ಆದೇಶ ಹೊರಡಿಸಿದೆ. ಆದರೆ ಇದರ ಗುತ್ತಿಗೆಯನ್ನ ಒಬ್ಬರಿಗೆ ನೀಡಿರುವಂತದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಅದರಲ್ಲೂ ಬಿಜೆಪಿ ನಾಯಕರುಗಳು ಇದು 15,000 ಕೋಟಿ ರೂಪಾಯಿ ಸ್ಕ್ಯಾಮ್ ಅಂತ ಆರೋಪಿಸ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರ ಏನ್ ಹೇಳ್ತಾ ಇದೆ, ಕೆಪಿಟಿಸಿಎಲ್ ಏನ್ ಹೇಳ್ತಾ ಇದೆ, ಏನಿದು ಸ್ಮಾರ್ಟ್ ಸ್ಕ್ಯಾಮ್ ಆರೋಪ ತೋರಿಸ್ತೀವಿ ನೋಡಿ. All the electronic meters are replaced by smart meters. ಇದೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಬೆಸ್ಕಾಂ. ಸ್ಮಾರ್ಟ್ ಮೀಟರ್ ಅನ್ನು ಅಳವಡಿಸಿಕೋಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ. ಇದನ್ನ ನಾವು ವಿರೋಧವನ್ನ ಮಾಡ್ತಾ ಇದ್ದೀವಿ. ಇಲಾಖೆ ಅಧಿಕಾರಿಗಳಿಗೆ, ಭ್ರಷ್ಟ ಸರ್ಕಾರಕ್ಕೆ. ಸ್ಮಾರ್ಟ್ ಮೀಟರ್ ಹೊಸ ವಿದ್ಯುತ್ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಂತ ಬೆಸ್ಕಾಂ ಆದೇಶ ಹೊರಡಿಸಿದೆ. ಆದ್ರೆ ಇದೇ ವಿಚಾರವಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಇದೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಬೆಸ್ಕಾಂ ಮತ್ತು ಇತರ ಡಿಸ್ಕೌಂಟ್ ನಲ್ಲಿ ಸ್ಮಾರ್ಟ್ ಮೀಟರ್ ಟೆಂಡರ್ ಬತ್ತಿನಲ್ಲಿ 15,268 ಒಂದು ಅಂದಾಜಲ್ಲಿ ಹೇಳಿರುವಂತದ್ದು. ಇದು ಸೈಜ್ ಗಾತ್ರ ದೊಡ್ಡದೇ ಇದೆ. ಫೆಬ್ರವರಿ 15ರಿಂದ ಅನ್ವಯವಾಗುವಂತೆ ಬೆಸ್ಕಾಂ ವ್ಯಾಪ್ತಿಯ ಒಟ್ಟು 8 ಜಿಲ್ಲೆಗಳಲ್ಲಿ ಸ್ಮಾರ್ಟ್ ಮೀಟರ್ ಬಳಕೆ ಕಡ್ಡಾಯ ಎನ್ನುವ ಆದೇಶ ಹೊರಡಿಸಲಾಗಿದೆ. ಟೆಂಡರ್ ಮೂಲಕ ಸ್ಮಾರ್ಟ್ ಮೀಟರ್ಗಳ ದರ ನಿಗದಿ ಮಾಡಿದ್ದು ದಾವಣಗೆರೆ ಮೂಲದ ರಾಜಶ್ರೀ ಎಲೆಕ್ಟ್ರಿಕಲ್ ಸಂಸ್ಥೆಗೆ ಗುತ್ತಿಗೆ ಕೊಡಲಾಗಿದೆ. ಒಂದೇ ಸಂಸ್ಥೆಗೆ ಸ್ಮಾರ್ಟ್ ಮೀಟರ್ ಪೂರೈಕೆ ಗುತ್ತಿಗೆ ಕೊಟ್ಟಿರೋದು ಅನುಮಾನ ಮೂಡಿಸಿದೆ. ಹಾಗಾದ್ರೆ ಹೊಸ ಸ್ಮಾರ್ಟ್ ಮೀಟರ್ ದರ ಎಷ್ಟು ಅಂತ ನೋಡೋದಾದ್ರೆ 980 ರೂಪಾಯಿ ಇದ್ದ ಎಲ್ಟಿ ಸಿಂಗಲ್ ಫೇಸ್ ಮೀಟರ್ 4,800 ರೂಪಾಯಿಗೆ ಏರಿಕೆಯಾಗಿದೆ. 2,430 ರೂಪಾಯಿ ಇದ್ದ ಎಲ್ಟಿ 3 ಫೇಸ್ ಮೀಟರ್ 8,500 ರೂಪಾಯಿಗೆ ಏರಿಕೆಯಾಗಿದೆ. 3,450 ರೂಪಾಯಿ ಇದ್ದ ಎಲ್ಟಿ 3 ಫೇಸ್ ಸಿಟಿ ಆಪರೇಟೆಡ್ ಅಂದ್ರೆ ಕಮರ್ಷಿಯಲ್ ಮೀಟರ್ 10,900 ರೂಪಾಯಿಗೆ ಏರಿಕೆಯಾಗಿದೆ. ಬಿಜೆಪಿ ನಾಯಕರು ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ದಂಧೆ ನಡೀತಾ ಇದೆ, ಕಂಬ ಮಾರೋನಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆರೋಪಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಶಾಸಕ ಅಶ್ವಥ್ ನಾರಾಯಣ್ ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಹಗಲು ದರೋಡೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಟೆಂಡರ್ ಟ್ಯಾಂಪರಿಂಗ್ ಕೂಡ ನಡೆದಿರುವ ಆರೋಪವಿದೆ ಎಂದಿದ್ದಾರೆ. ಕಂಬ ಮಾರೋನಿಗೆ 6,800 ಕೋಟಿ ಬಿಡ್ ಕೆಪಾಸಿಟಿ ಇರ್ಬೇಕಾದ್ರೆ ಅವನಿಗೆ ಹೆಂಗ್ ಕೊಡ್ತಾರೆ ಹೇಳಿ? 6,800 ಕೋಟಿ ಬಿಡ್ ಕೆಪಾಸಿಟಿ ಬೇಕು. And annual turnover it should be around 1,900 crores turnover should be there. ಇಷ್ಟು ಟರ್ನ್ ಓವರ್ ಇರಬೇಕು. ಈ ರೀತಿ ಯಾವುದಕ್ಕೂ ಹೇಳ್ತಾ ಹೋದ್ರೆ ಇಷ್ಟಕ್ಕೂ ಎಲಿಜಿಬಿಲಿಟಿ ಬರಲ್ಲ. ಮತ್ತೆಲ್ಲ ಈ ದುಡ್ಡನ್ನ ಲಿಟ್ರಲಿ ಹಗಲು ದರೋಡೆ ಮಾಡಿದರೆ ಅವರ ಹತ್ರ ಉತ್ತರ ಇಲ್ಲ. ಇನ್ನು ಹೊಸ ಸ್ಮಾರ್ಟ್ ಮೀಟರ್ ಕಡ್ಡಾಯಕ್ಕೆ ವಿರೋಧಿಸಿ ವಿದ್ಯುತ್ ಗುತ್ತಿಗೆದಾರರ ಸಂಘ ಮಾರ್ಚ್ 18ರಂದು ಪ್ರತಿಭಟಿಸಿತ್ತು. ಬಡವರು, ರೈತರು ದುಬಾರಿ ಸ್ಮಾರ್ಟ್ ಮೀಟರ್ ಕೊಳ್ಳುವುದಕ್ಕಾಗಲ್ಲ ಹಾಗೂ ಸ್ಮಾರ್ಟ್ ಮೀಟರ್ ಪೂರೈಕೆ ಒಂದೇ ಸಂಸ್ಥೆಗೆ ಕೊಟ್ಟದ್ದು ತಪ್ಪು, ಉಳಿದ ಗುತ್ತಿಗೆದಾರರಿಗೆ ಅನ್ಯಾಯವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಿಂದೆ ಒಂದು ಸಿಂಗಲ್ ಫೇಸ್ ಮಾಪಕ 980 ರೂಗಳಿತ್ತು, ಇವತ್ತು ಏಕೈಕ 5,000 ಮಾಡಿದ್ದಾರೆ. 3 ಫೇಸ್ ಮೀಟರ್ 2,000 ಇತ್ತು, 8,000 ರೂಪಾಯಿ ಮಾಡಿದ್ದಾರೆ. ಇಟಿವಿ ಮೀಟರ್ 2,400 ಇತ್ತು, ಈಗ 28,000 ರೂಗಳನ್ನು ಮಾಡಿದ್ದಾರೆ. ಈ ಅವೈಜ್ಞಾನಿಕ ದರದಿಂದ ರಾಜ್ಯದ ಗ್ರಾಹಕನಿಗೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ. ಇದು ಅನುಕೂಲ ಆಗ್ತಾ ಇರೋದು ಅಧಿಕಾರಿಗಳು ಹಾಗೂ ಒಬ್ಬ ಯಾರು ಟೆಂಡರನ್ನು ಪಡೆದಿದ್ದಾರೆ ಒಬ್ಬ ವ್ಯಕ್ತಿಗೆ ಮಾತ್ರ ಅನುಕೂಲ ಆಗ್ತಾ ಇದೆ. ಇದನ್ನ ಖಂಡಿಸಿ ತಾವುಗಳು ಏನು ಈಗಾಗಲೇ ಟೆಂಡರ್ ಅನ್ನು ಕೊಟ್ಟಿದ್ದಾರೆ, ಟೆಂಡರ್ ಅನ್ನು ರದ್ದು ಮಾಡಿ. ಈ ಬಗ್ಗೆ ಮಾತನಾಡಿರುವ ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೊಸ ಮನೆಗಳಿಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯವಾಗಿ ಅಳವಡಿಸುವ ಆದೇಶವಿದೆ. ಸ್ಮಾರ್ಟ್ ಮೀಟರ್ ಹಾಕಿದ್ರೆ ಮನೆಯ ಒಳಕ್ಕೆ ಹೋಗೋ ಅವಶ್ಯಕತೆ ಇರಲ್ಲ ಅಂತ ಹೇಳಿದ್ದಾರೆ. ಈಗ ಕೆಇಆರ್ಸಿ ಅವರು ಒಂದು ಗೈಡ್ ಲೈನ್ಸ್ ಮಾಡಿದ್ದಾರೆ ಅಂಡ್ ದೇ ಕೇಮ್ ಔಟ್ ವಿತ್ ಡೈರೆಕ್ಷನ್ಸ್ ದಟ್ ಎಲ್ಲ ನಮ್ಮ ಟೆಂಪ್ರರಿ ಮತ್ತು ಹೊಸ ಕನೆಕ್ಷನ್ಸ್, ನ್ಯೂ ಕನೆಕ್ಷನ್ಸ್ ಅದಕ್ಕೆ ಸ್ಮಾರ್ಟ್ ಮೀಟರ್ ಮಾಡಬೇಕು. ಅದು ಕೆಇಆರ್ಸಿ ಅವರು ಹೇಳಿದ್ರೆ ನೀವು ಹಂತವಾಗಿ ಮಾಡಿ. ಯಾಕೆಂದ್ರೆ ಒಂದು ವೇಳೆ ನಾವು ಆರ್ಡಿಎಸ್ಎಸ್ ಸ್ಕೀಮ್ ತಗೊಳ್ತಾ ಇದ್ದೇವೆ, ದೆನ್ ವಿ ವುಡ್ ಹ್ಯಾವ್ ಚೇಂಜ್ ಆಲ್ ದ ಮೀಟರ್ಸ್. ಅದು ಬಲ್ಕ್ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಸದ್ಯ ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ದಂಧೆ ನಡೀತಾ ಇದೆ ಅಂತ ವಿಪಕ್ಷಗಳು ಆರೋಪಿಸ್ತಾ ಇದ್ರೆ ಬೆಸ್ಕಾಂ ಈ ನಿರ್ಧಾರವನ್ನ ಸಮರ್ಥಿಸಿಕೊಳ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.